ನೀನ್ ಈ ಡೀಲ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ನಿನ್ ಕೆಲಸ ನಿನ್ಗೆ ವಾಪಸ್ ಕೊಡ್ತೀನಿ, ಇಲ್ಲ ಅಂದ್ರೆ ಆ ಕೆಲಸನ ಮರ್ತ್ಬಿಡು. ಕೆಲಸ ಕೂಡ ಹೋಗ್ಬಿಟ್ಟು ಮನೆ ರೆಂಟ್ ಕಟ್ಟೋಕ್ ದುಡ್ಡಿಲ್ಲ. ಅಮ್ಮನ ಆಪರೇಷನ್ ಹೇಗ್ ಮಾಡಿಸ್ಲಿ ದೇವ್ರೆ, ಇವಾಗ ನಾನು ಏನ್ ಮಾಡ್ಲಿ? ತಾರಾ ಜೊತೆ ನಾನು ತುಂಬಾ ತಪ್ಪಾಗಿ ನಡ್ಕೊಂಡೆ. ಅವಳು ಅಷ್ಟು ಅಳ್ತಿದ್ರು, ನಾನು ಒಂಚೂರು ಅರ್ಥ ಮಾಡ್ಕೊಳ್ಳಿಲ್ಲ. ಒಂದು ಕೋಪಕ್ಕೆ ಅವಳು ಕೆಲಸನೇ ಕಿತ್ಕೊಂಡ್ಬಿಟ್ಟೆ. ಸಾರಿ ತಾರಾ, ನಿನ್ ಜೊತೆ ಆ ಥರ ಮಾತಾಡಬಾರ್ದಿತ್ತು. ಪ್ಲೀಸ್ ಮತ್ತೆ ಕೆಲ್ಸಕ್ಕೆ ಬಾ. ಹಾಗೆ ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನಮ್ಮ ಅಜ್ಜಿ ಷರತ್ ಪ್ರಕಾರ ನಾನು 6 ತಿಂಗಳೊಳಗೆ ಮದುವೆ ಆಗಬೇಕು. ನೀನು ಒಪ್ಕೊಂಡ್ರೆ ನಾವಿಬ್ರು ಫೇಕ್ ಮದುವೆ ಆಗೋಣ. ನೀನು ಈ ಡೀಲ್ಗೆ ಒಪ್ಕೊಂಡ್ರೆ ನಿನ್ಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ. ಆದರೆ 1 ವರ್ಷ ಆದಮೇಲೆ ನಾವಿಬ್ರು ಡಿವೋರ್ಸ್ ತಗೋಬೇಕು. ಅದಕ್ಕೆ ನೀನು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಬೇಕು. ನೀವ್ ಈ ತರ ಕೇಳ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮದ್ವೆ ಅನ್ನೋದು ನಿಮ್ ಡೀಲ್ ಆಗಿರ್ಬೋದು, ಆದ್ರೆ ನನ್ಗಲ್ಲ. ಕ್ಷಮಿಸಿ ಪೃಥ್ವಿ ಸರ್, ನಾನು ಇದು ಕೋಪಲ್ಲ. ನೋಡ್ತಾರಾ, ನಮ್ಮ ಈ ಫೇಕ್ ಮದುವೆ ಡೀಲಿಂದ ನಮ್ಮಿಬ್ಬರು ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ನೀನು ಈ ಡೀಲ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ನಿನ್ನ ಕೆಲಸ ನಿನ್ಗೆ ವಾಪಸ್ ಕೊಡ್ತೀನಿ, ಇಲ್ಲ ಅಂದ್ರೆ ಆ ಕೆಲಸನ ಮರ್ತ್ಬಿಡು. ಮೇಡಮ್, ಆಪರೇಷನ್ ಶುರು ಮಾಡ್ಬೇಕಂದ್ರೆ ಇವತ್ತೇ ಅಮೌಂಟ್ ಪೇ ಮಾಡಬೇಕು. ಸಿಸ್ಟರ್, ನನ್ನ ಹತ್ರ ಇಷ್ಟು ದುಡ್ಡೇ ಇಲ್ಲ. ಪ್ಲೀಸ್ ಮೇಡಮ್, ಇನ್ನೂ ಡಿಲೇ ಮಾಡಿದ್ರೆ ರಿಸ್ಕ್ ಆಗುತ್ತೆ. ಅಮ್ಮನ್ ಕಾಪಾಡೋಕ್ ನಂಗೆ ಬೇರೆ ದಾರಿನೇ ಇಲ್ಲ. ನಾನು ನನ್ನ ಜೀವನನೇ ತ್ಯಾಗ ಮಾಡ್ಬೇಕಾದ್ರೂ ಮಾಡ್ತೀನಿ ಪೃಥ್ವಿ ಸರ್. ಡೀಲ್ಗೆ ಒಪ್ಕೊಳ್ತೀನಿ.